ಹರೇ ಕೃಷ್ಣ. ಅನುಮಾನಾಧಿಕರಣ ಮುಂದುವರೆದಿದೆ. ನಾವು ಈಗಾಗಲೇ ಸೂತ್ರ 107ರಿಂದ 114 ಅಧ್ಯಯನ ಮಾಡಿದ್ದೇವೆ. 115ನೇ ಸೂತ್ರ ಓಂ ಚಮಸ ವದ ವಿಶೇಷಾತ. ಓಂ ಚಮಸವತ್. ಚಮಸ ಶಬ್ದವು ಯಜ್ಞ ಸಾಧನ ವಸ್ತುವಿನಲ್ಲಿ ಪ್ರಸಿದ್ಧವಿದ್ದರೂ ಚಮಸ ಶಬ್ದದಲ್ಲಿ ಶಿರೋವಾಚಕವಾಗಿ ಹೇಗೆ ಕಂಡಿದೆಯೋ ಹಾಗೆಯೇ ಅವಿಶೇಷಾತ್. ವೇದವಾಕ್ಯಗಳಲ್ಲಿ ವ್ಯತ್ಯಾಸವು ಇಲ್ಲದಿರುವುದರಿಂದ ಅವ್ಯಕ್ತಾದಿ ಶಬ್ದಗಳು ಮುಖ್ಯತಃ ಪರಬ್ರಹ್ಮನಾದ ವಿಷ್ಣುವಾಚಕಗಳೇ ಆಗಿವೆ. ಚಮಸ ಶಬ್ದವು ಯಜ್ಞ ಪಾತ್ರೆಯಲ್ಲಿ ಪ್ರಸಿದ್ಧವಿದ್ದರೂ ಇದಂ ತತ್ಸಿರಃ ಎಂಬ ಶ್ರುತಿಬಲದಿಂದ ಮುಖ್ಯವಾಗಿ ಶಿರೋವಾಚಕವಾಗಿ ಇರುವಂತೆ ಅವ್ಯಕ್ತ ಶಬ್ದವು ಪ್ರಕೃತಿಯಲ್ಲಿ ಪ್ರಸಿದ್ಧವಿದ್ದರೂ ನಾಮಾನಿ ಸರ್ಮಾಣಿ ಯಮಾವಿಶಂತಿ ಎಂಬ ಶ್ರುತಿಬಲದಿಂದ ಮುಖ್ಯವಾಗಿ ಪರಬ್ರಹ್ಮನಾದ ವಿಷ್ಣುವಾಚಕವೇ ಆಗಿದೆ. ಈ ಎರಡು ಶ್ರುತಿಗಳಲ್ಲಿ ಸಾಮ್ಯವಿದೆ. ಯಥಾ ಚಮಸ ಶಬ್ದೋನ್ಯತ್ರ ಪ್ರಸಿದ್ಧ ಅಪಿ ಇದಂ ತಚ್ಚರಿರಃ ಏಷ ಹಿ ಅವಾಕ್ ಬಿಲಃ ಚಮಸಃ ಊರ್ಧ್ವ ಬುಧ್ನಃ ಬೃಹದಾರಣ್ಯಕ ಉಪನಿಷತ್ ಇತಿ ಶ್ರುತೆ ಶಿರೋವಾಚಕಃ. ಚಮಸ ಶಬ್ದವು ಬೇರೆಡೆಯಲ್ಲಿ ಯಜ್ಞ ಪಾತ್ರೆಯಲ್ಲಿ ಪ್ರಸಿದ್ಧವಾಗಿದ್ದರೂ ಇದು ಆತಲೆ ಕೆಳಭಾಗದಲ್ಲಿ ಮುಖ ಬಾಯಿ ಉಳ್ಳ ಮೇಲ್ಭಾಗದ ವೃತ್ತಾಕಾರವುಳ್ಳ ಚಮಸ ಎಂಬ ಅಂತ ಬೃಹದಾರಣ್ಯಕ ಶ್ರುತಿಯಿಂದ ಮುಖ್ಯವಾಗಿ ಶಿರೋವಾಚಕವಾಗಿದೆ. ಏವಂ ಅವ್ಯಕ್ತಾದಿ ಶಬ್ದಾಃ ಸರ್ವೇನ್ಯತ್ರ ಪ್ರಸಿದ್ಧಾ ಅಪಿ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಮ್ಮೈ ವಿಷ್ಣುಂ ಪರಮಮುದಾಹರಂತಿ ಬಾಲ್ಲವೇಯ ಶ್ರುತಿಃ ಇತ್ಯಾದಿ ಶ್ರುತೇಃ ಪರಮಾತ್ಮಾಭಿಧಾಯಕ ಏವ ಅವಿಶೇಷಾತ್ ಶ್ರುತೇಃ. ಅದರಂತೆಯೇ ಅವ್ಯಕ್ತಾದಿ ಎಲ್ಲ ಶಬ್ದಗಳು ಪ್ರಧಾನಾದಿಗಳಲ್ಲಿ ಪ್ರಸಿದ್ಧವಿದ್ದರೂ ರುದ್ರಾದಿ ಎಲ್ಲ ನಾಮಗಳು ಮುಖ್ಯವರ್ತಿಯಿಂದ ವಿಷ್ಣುವಿನಲ್ಲಿಯೇ ಪ್ರವೇಶಿಸಿರುವುದರಿಂದ ಅವು ವಿಷ್ಣುವನ್ನೇ ಹೇಳುತ್ತವೆ. ರುದ್ರಾದಿ ಶಬ್ದಗಳು ಕೂಡ ವಿಷ್ಣುವನ್ನೇ ಪರಮ ಮುಖ್ಯವಾಗಿ ಹೇಳುತ್ತವೆ. ಸೆಕೆಂಡರಿ ಸೆನ್ಸ್ನಲ್ಲಿ, ನಂತರದ ಸೆನ್ಸ್ನಲ್ಲಿ ರುದ್ರಾದಿಗಳಿಗೆ ಎಂಬ ಬಾಲ್ಲವಿಯ ಶ್ರುತಿಯ ಮೇರೆಗೆ ಮುಖ್ಯವಾಗಿ ಪರಮಾತ್ಮ ವಾಚಕವೇ ಆಗಿವೆ. ಆ ಎರಡು ಶ್ರುತಿಗಳಲ್ಲಿ ಭೇದವೇ ಇಲ್ಲ. ಎಲ್ಲ ನಾಮಗಳು ಪರಮಾತ್ಮನವೇ. ಅನುಮಾನಾಧಿಕರಣ ರಚನೆ. ವಿಷಯ ಅವ್ಯಕ್ತ ಶಬ್ದವೇ ವಿಷಯ. ಸಂಶಯ ಅವ್ಯಕ್ತ ಶಬ್ದವು ಪ್ರಕೃತಿ ಪ್ರಧಾನವಾಚಕವೋ ವಿಷ್ಣುವಾಚಕವೋ ಎಂಬ ಪ್ರಶ್ನೆ. ಪೂರ್ವಪಕ್ಷ. ಅವ್ಯಕ್ತ ಎಂದರೆ ಪ್ರಕೃತಿ ಪ್ರಧಾನ ಹೀಗೆ ಲೋಕದಲ್ಲಿ ಪ್ರಸಿದ್ಧಿ ಇದೆ. ಮಹತಃ ಪರಂ ಅವ್ಯಕ್ತಃ ಎಂಬ ಶ್ರುತಿಯೂ ಇದೆ. ಈ ಅವ್ಯಕ್ತವು ಮಹತ್ತತ್ವಕ್ಕಿಂತ ಉತ್ತಮ ಮತ್ತು ಪುರುಷನಿಗಿಂತ ಅವರ ಎಂದು ಶ್ರುತಿ ಇರುವುದರಿಂದ ಸರ್ವೋತ್ತಮನಾದ ವಿಷ್ಣು ಅವ್ಯಕ್ತ ಶಬ್ದವಾಚ್ಯನಲ್ಲ ಅಂತ ಪೂರ್ವಪಕ್ಷ. ಸಿದ್ಧಾಂತ. ಅವ್ಯಕ್ತ ಶಬ್ದದಿಂದ ಮುಖ್ಯವಾಚನ ವಿಷ್ಣುವೇ. ಈ ವಿಷಯದಲ್ಲಿ ಅವ್ಯಕ್ತಂ ಅಚಲಂ ಶಾಂತಂ ಎಂಬ ಶ್ರುತಿ ಮತ್ತು ಅವ್ಯಕ್ತೋಕ್ಷರ ಉಚ್ಯತೆ ಎಂಬ ಗೀತಾವಾಕ್ಯವು ಆಧಾರವಾಗಿದೆ. ಅವ್ಯಕ್ತ ಎಂದರೆ ಸೂಕ್ಷ್ಮ. ವಿಷ್ಣುವು ಅತಿ ಸೂಕ್ಷ್ಮ ಇದ್ದುದರಿಂದ ಅವನೇ ಅವ್ಯಕ್ತ ಶಬ್ದದಿಂದ ವಾಚ್ಯನು. ಅವ್ಯಕ್ತವು ವಿಷ್ಣುವಿನ ಅಧೀನವಿರುವುದರಿಂದ ಮುಖ್ಯತಃ ಅವನೇ ಅವ್ಯಕ್ತ ಶಬ್ದ ವಾಚ್ಯನು. ಮಹತಃ ಪರಂ ಅವ್ಯಕ್ತಂ ಎಂಬ ಶ್ರುತಿವಾಕ್ಯವು ವಿಷ್ಣು ಪ್ರಕರಣದಲ್ಲಿರುವುದರಿಂದ ಅವ್ಯಕ್ತ ಎಂದರೆ ವಿಷ್ಣುವೇ. ತಮೇವೈಕಂ ಜಾನಥ ಎಂಬ ಶ್ರುತಿ ವಿಷ್ಣುವೇ ಜ್ಞೇಯ ಎಂದು ಹೇಳುವುದರಿಂದ ಅವನೇ ವೇದಗತ ಸರ್ವಶಬ್ದ ವಾಚ್ಯನಾಗಿದ್ದಾನೆ. ಅವನೇ ಅವ್ಯಕ್ತ ಶಬ್ದ ವಾಚ್ಯನಾಗಿದ್ದಾನೆ. ಕಾಠಕೋಪನಿಷತ್ತಿನಲ್ಲಿ ಪಿತೃಸೋಮನಸ್ಯ, ಸ್ವರ್ಗಾಗ್ನಿ ಮತ್ತು ಪರಮಾತ್ಮ ಈ ಮೂರರ ಬಗ್ಗೆ ಪ್ರಶ್ನೋತ್ತರ ಇರುವ ಕಾರಣ ಅಲ್ಲಿರುವ ಅವ್ಯಕ್ತ ಶಬ್ದ ವಾಚ್ಯನು ಪರಮಾತ್ಮನೇ. ಮಹತ್ ಶಬ್ದವು ಮಹತ್ತತ್ವದಲ್ಲಿ ಪ್ರಸಿದ್ಧ ಇದ್ದರೂ ಮುಖ್ಯವಾಗಿ ಪರಮಾತ್ಮ ವಾಚಕವಿರುವಂತೆ ಯಜ್ಞ ಪಾತ್ರೆಯಲ್ಲಿ ಪ್ರಸಿದ್ಧವಾದ ಚಮಸ ಶಬ್ದವು ಶಿರೋವಾಚಕವಿರುವಂತೆ ಅವ್ಯಕ್ತ ಶಬ್ದವು ಪ್ರಧಾನದಲ್ಲಿ ಪ್ರಸಿದ್ಧವಿದ್ದರೂ ಪರಮ ಮುಖ್ಯವೃತ್ತಿಯಿಂದ ವಿಷ್ಣುವಾಚಕ. ಅವ್ಯಕ್ತ ಶಬ್ದ ಪ್ರಧಾನದಲ್ಲಿ ಪ್ರಸಿದ್ಧ ಇದ್ದರೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವಾಚಕ. ಸೆಕೆಂಡರಿ ಸೆನ್ಸ್ನಲ್ಲಿ ಪ್ರಧಾನವಾಚಕ ಅದು. ಹಾಗೆಯೇ ವಿಷ್ಣುವು ತನ್ನ ಅಧೀನದಲ್ಲಿರುವ ಪ್ರಕೃತಿಯಲ್ಲಿ ಇರುವುದರಿಂದ ಅಮುಖ್ಯ ವೃತ್ತಿಯಿಂದ ಪ್ರಧಾನವೂ ಅವ್ಯಕ್ತವಾಚಕ. ನೋಡ್ರಿ, ವಿಷ್ಣು ಏನಂದ್ರೆ ತನ್ನ ಅಧೀನ ಇರ್ತಕ್ಕಂಥ ಪ್ರಕೃತಿಯಲ್ಲೂ ಇದ್ದಾನವನು. ಅದಕ್ಕೆ ಪ್ರಕೃತಿಗೆ ತಾನೇ ಎನರ್ಜಿ ಕೊಡ್ತಾನೆ, ಶಕ್ತಿ ಪ್ರಧಾನ ಆಗಿದ್ದಾನೆ. ಅಮುಖ್ಯ ವೃತ್ತಿಯಿಂದ ಪ್ರಧಾನವೂ ಅವ್ಯಕ್ತವಾಚಕ. ಆದ್ದರಿಂದ ಅಮುಖ್ಯ ವೃತ್ತಿಯಿಂದ ಪ್ರಧಾನ ಅವ್ಯಕ್ತವಾಚಕ. ಆದರೆ ಮುಖ್ಯ ವೃತ್ತಿಯಿಂದ ಅವ್ಯಕ್ತವಾಚಕ ಯಾರು? ಪರಮಾತ್ಮನೇ. ಮುಖ್ಯ ವೃತ್ತಿಯಿಂದ ಅವನೇ ಪ್ರಧಾನವಾಚಕನೂ ಹೌದು, ಅವ್ಯಕ್ತವಾಚಕನೂ ಹೌದು. ಪರಬ್ರಹ್ಮನೇ ಎಲ್ಲ ಮುಖ್ಯ ವೃತ್ತಿಯಿಂದ ಎಲ್ಲ ನಾಮಗಳಿಂದ ಕರೆಯಲ್ಪಡುತ್ತಾನೆ ಅಂತಕ್ಕಂಥ ವಿಚಾರವನ್ನು ಈ ಒಂದು ಅಧಿಕರಣದಲ್ಲಿ ಹೇಳಲಾಗಿದೆ. ಮತ್ತು ಮುಂದಿನ ಅಧಿಕರಣ ಜ್ಯೋತಿರೂಪ ಕ್ರಮಾಧಿಕರಣವನ್ನು ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ತೆಗೆದುಕೊಳ್ಳೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ. ಯಾರಿಗೆ
ಕನ್ನಡ ಭಾಷೆ ತಿಳಿಯುವುದಿಲ್ಲವೋ, ಯಾರಿಗೆ ಸಂಸ್ಕೃತ ಭಾಷೆ ಅಷ್ಟೊಂದು ಗೊತ್ತೇ ಇಲ್ಲವೋ ಅವರ ಸಲುವಾಗಿ ಇಂಗ್ಲೀಷ್ನಲ್ಲಿ ಕೂಡ ಈ ಬ್ರಹ್ಮಸೂತ್ರ ಭಾಷೆ ಶ್ರೀ ಮಧ್ವ ಮುನಿಗಳ ಭಾಷ್ಯದ ಅನುಸಾರವಾಗಿ ಸರಳವಾದ ಈ ಆಂಗ್ಲ ಭಾಷೆಯಲ್ಲಿ ಹೇಳ್ತಾ ಇದ್ದೇವೆ. ಅದನ್ನು ಈಗಿನ ಇತ್ತೀಚಿನ ಹುಡುಗರಿಗೆ ಕನ್ನಡದ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ, ಅವರಿಗೆಲ್ಲ ಹೇಳ್ರಿ, ಪಾಸಾನ ಮಾಡಿರಿ. ಹರೇ ಶ್ರೀನಿವಾಸ, ಹರೇ ಕೃಷ್ಣ. ಅದು ಇಂಗ್ಲೀಷ್ನಲ್ಲಿ ಸ್ಪೀಚ್ ಇದೆ, ಪ್ಲೇ ಲಿಸ್ಟ್ನಲ್ಲಿ ಇದೆ.